ವೀಕ್ಷಕರೇ, ಸಿನಿಮಾಗೆ ಎಂಟ್ರಿ ಕೊಡಬೇಕು ಅಂದ್ರೆ ನೋಡೋದಕ್ಕೆ ಅಂದವಾಗಿರ್ಬೇಕು, ಹೈಟ್ ಇರಬೇಕು, ಸಿಕ್ಸ್ ಪ್ಯಾಕ್ ಇರಬೇಕು, ಒಳ್ಳೆ ಕಲರ್ ಇರಬೇಕು ಹಾಗೂ ಉತ್ತಮ ಹೇರ್ ಸ್ಟೈಲ್ ಅನ್ನು ಹೊಂದಿರಬೇಕು ಅಂತ ವಾಡಿಕೆ ಇದೆ. ಆದ್ರೆ ಈ ರೀತಿ ಭಾವಿಸುವಂತ ಎಲ್ರಿಗೂ ಅದೆಲ್ಲಕ್ಕಿಂತನೂ ಕೂಡ ಪ್ರತಿಭೆ ಮುಖ್ಯ. ಬರೀ ಪ್ರತಿಭೆ ಹೊಂದಿದರೆ ಗೆಲುವು ಖಂಡಿತ ಸಾಧ್ಯ ಅನ್ನೋದನ್ನ ಈಗ ಕೂಲಿ ಚಿತ್ರದ ತಮ್ಮ ನಟನೆ ಮೂಲಕ ಎಲ್ಲಾ ಕಡೆ ಹೊಸ ಸಂಚಲನ ಸೃಷ್ಟಿ ಮಾಡಿರುವಂತ ಮಲಯಾಳಂನ ನಟ ಸೌಬಿನ್ ಶಾಹಿರ್ ನಿರೂಪಿಸಿದ್ದಾರೆ. ಬೊಕ್ಕ ತಲೆ, ಹಲ್ಲಿನ ನಡುವೆ ಗ್ಯಾಪ್ ಹಾಗೂ ಏಜ್ ಆಗಿದೆ ಅಂತ ಸಾರುವಂತ ಅವರ ಸುಕ್ಕುಗಟ್ಟಿದಂತ ಕಾಳಹೀನ ಮುಖವನ್ನ ನೋಡಿದ್ರೆ ಈ ವ್ಯಕ್ತಿ ನಿಜವಾಗ್ಲೂ ಏನೋನ ಅನ್ನುವಂತ ಭಾವನೆ ಯಾರಿಗಾದ್ರೂ ಬರೋದು ಸಹಜ. ಅದರ ವೀಕ್ಷಕರೇ, ಅವರು ಈವರೆಗೂ ನಡೆಸಿದಂತ ಎಲ್ಲಾ ಚಿತ್ರಗಳು ಕೂಡ ಮಲಯಾಳಂನಲ್ಲಿ ಸೂಪರ್ ಹಿಟ್ ಅನ್ನ ಸಾಧಿಸಿದ್ದಾವೆ ಅಂದ್ರೆ ನಿಮ್ಗೆ ನಂಬೋದಕ್ಕೆ ಕಷ್ಟ ಆಗಬಹುದು. ಸಿನಿಮಾ ಕ್ಷೇತ್ರಕ್ಕೆ ಅವರೇನು ಹೊಸಬ್ರಲ್ಲ. ಕಳೆದ 20 ವರ್ಷಗಳಿಂದನೂ ಕೂಡ ಅವರು ಚಿತ್ರರಂಗದಲ್ಲಿ ಒಬ್ಬ ಸೂಪರ್ ಸ್ಟಾರ್. ಇವತ್ತು ಹಲವರು ಕೂಲಿ ಸಿನಿಮಾದಲ್ಲಿ ರಜನಿಕಾಂತ್ ಗಿಂತನೂ ಕೂಡ ಇವರನ್ನ ಹೆಚ್ಚು ಇಷ್ಟಪಡ್ತಿದ್ದಾರೆ. ಇವರ ಅಭಿನಯವನ್ನು ಹಾಡಿ ಹೊಗಳುತ್ತಿದ್ದಾರೆ. ಕೂಲಿ ಚಿತ್ರದ ಅವರ ಅಭಿನಯ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ನಿಂದ ಪ್ಯಾನ್ ಇಂಡಿಯಾ ಫ್ಯಾನ್ಸ್ ಅವರಿಗೆ ಫಿದಾ ಆಗಿದ್ದಾರೆ. ಮಲಯಾಳಂನ ಸಿನಿ ರಸಿಕರಿಗೆ ಅವರು ಬಹಳ ಮೊದಲಿಂದನೂ ಕೂಡ ಗೊತ್ತು. ಈಗ ಕೂಲಿ ಸಿನಿಮಾ ನೋಡಿದವರು ಸೌಬಿನ್ ರವರ ನಟನೆಗೆ ಮಾರು ಹೋಗಿದ್ದಾರೆ. ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಈಗ ಯಾರು ಈ ಸೌಬಿನ್, ಇವರ ಹಿನ್ನೆಲೆ ಏನು ಎಂಬ ಚರ್ಚೆ ಹಾಟ್ ಟಾಪಿಕ್ ಆಗಿ ಹರಿದಾಡ್ತಾ ಇದೆ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಟ ಸೌಬಿನ್ ಶಾಹಿರ್ ಅವರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ. ವೀಕ್ಷಕರೇ, ಇದೇ ಆಗಸ್ಟ್ 14ನೇ ತಾರೀಕು ಎಲ್ಲಾ ಕಡೆ ತೆರೆ ಕಂಡಂತ ನಿರ್ದೇಶಕ ಲೋಕೇಶ್ ಕನಗರಾಜ್ ರವರ ನಿರ್ದೇಶನದ ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಚಿತ್ರದಂತ ಕೂಲಿಯಲ್ಲಿ ನಟ ರಜನಿಕಾಂತ್ ರವರ ಜೊತೆ ನಾಗಾರ್ಜುನ್, ಅಮೀರ್ ಖಾನ್, ಉಪೇಂದ್ರ, ರಚಿತಾರಾಮ್, ಪೂಜಾ ಹೆಗಡೆ, ಸೌಬಿನ್ ಸೇರಿದಂತೆ ಮೊದಲಾದವರು ನಟಿಸಿದ್ದಾರೆ. ರಜನಿಕಾಂತ್ ಸಿನಿಮಾ ಅಂದ್ರೆ ಅಲ್ಲಿ ಸಾಕಷ್ಟು ನಿರೀಕ್ಷೆ, ರೋಚಕತೆ ಹಾಗೂ ಹೈಪ್ ಇದ್ದೇ ಇರುತ್ತೆ. ವಿಶೇಷವಾಗಿ ಅವರ ಹಿಂದಿನ ಚಿತ್ರ ಜೈಲರ್ ನಿಂದ ಇಂಥದ್ದೊಂದು ಹೊಸ ಟ್ರೆಂಡ್ ಶುರುವಾಗಿತ್ತು. ಈ ಸಿನಿಮಾದಲ್ಲಿ ಪೂಜಾ ಹೆಗಡೆ ಅವರ ಒಂದು ಸಾಂಗ್ ಇದೆ. ಜೈಲರ್ ಚಿತ್ರದಲ್ಲಿ ನಟಿ ತಮ್ಮನ ಒಂದು ಸಾಂಗ್ ನಲ್ಲಿ ವಿಜೃಂಭಿಸಿದ್ರು. ಅದೇ ರೀತಿ ಇದರಲ್ಲೂ ಕೂಡ ನಟಿ ಪೂಜಾಗಾಗಿ ಒಂದು ಸ್ಪೆಷಲ್ ಸಾಂಗ್ ಕೂಡ ಇದೆ. ಅದರಲ್ಲಿ 100 ಜನ ಕುಣಿದ್ರು ಕೂಡ ಹೀರೋಯಿನ್ ನ ಸ್ಕ್ರೀನ್ ಪ್ರೆಸೆನ್ಸ್ ಹಾಗೂ ಡ್ಯಾನ್ಸ್ ಅದರ ಹೈಲೈಟ್ ಆಗಿರುತ್ತೆ. ನಟಿಯ ನೃತ್ಯ, ಮಾದಕ ಮೈಮಾಟ, ಆಕೆಯ ನೋಟ, ಅಂದ ಚಂದ ಇವೆಲ್ಲ ಕೂಡ ಅಂತ ಸಾಂಗ್ಗಳು ಗೆಲ್ಲೋದಿಕ್ಕೆ ಕಾರಣ ಆಗಿರ್ತವೆ. ಆದ್ರೆ ಕೂಲಿ ಚಿತ್ರದ ಈ ಒಂದು ಸಾಂಗ್ ಅಲ್ಲಿ ಪೂಜಾಗಿಂತನೂ ಕೂಡ ಅದರಲ್ಲಿ ಕುಣಿದಿರುವಂತ ಸೌಬಿನ್ ರವರ ಡ್ಯಾನ್ಸ್ ಎಲ್ಲವನ್ನೂ ಕೂಡ ಡಾಮಿನೇಟ್ ಮಾಡಿದೆ. ಇದೀಗ ಈ ಒಂದು ಸಾಂಗ್ ತಮಿಳು, ತೆಲುಗು ಮೊದಲಾದ ಭಾಷೆಗಳಲ್ಲಿ ವೈರಲ್ ಆಗಿದ್ದು ಆ ಭಾಷೆಗಳ ಎಲ್ಲಾ ವೀಕ್ಷಕರು ಕೂಡ ಸೌಬಿನ್ ರವರ ಎನರ್ಜೆಟಿಕ್ ಡ್ಯಾನ್ಸ್ಗೆ ತಲೆದೂಗಿದ್ದಾರೆ. ಈ ಸೌಬಿನ್ ರವರ ಪರಿವಾರ ಸಿನಿಮಾ ಮೂಲದ ಹಿನ್ನೆಲೆ ಇರುವಂತ ಕುಟುಂಬ. ಇವರ ತಂದೆ ಕೂಡ ಆಗ ಸಾಕಷ್ಟು ಹಿಟ್ ಚಿತ್ರಗಳಿಗೆ ಮಲಯಾಳಂನಲ್ಲಿ ನಿರ್ದೇಶನ ವಿಭಾಗದಲ್ಲಿ ಕೆಲಸ ಮಾಡಿದವರೇ. 1983ರ ಅಕ್ಟೋಬರ್ನಲ್ಲಿ ಕೇರಳದ ಪೋರ್ಟ್ ಕೊಚ್ಚಿಯಲ್ಲಿ ಜನಿಸಿದಂತ ಈ ಸೌಬಿನ್ ಕೂಡ ತಮ್ಮ ತಂದೆ ಹಾಗೇನೆ ತಾನು ಕೂಡ ಸಿನಿಮಾ ಕ್ಷೇತ್ರಕ್ಕೆ ಕಾಲಿಡಬೇಕು ಅಂತ ಬಯಸ್ತವರು. ಆದ್ರೆ ನಟರಾಗಿ ಮಾತ್ರವಲ್ಲದೆ ಅವರಿಗೆ ಚೀಫ್ ಅಸೋಸಿಯೇಟ್ ನಿರ್ದೇಶಕರಾಗಿ ಕೆಲಸ ಮಾಡೋದಕ್ಕೆ ಆಸಕ್ತಿ ಇತ್ತು. 1992-93ರಷ್ಟು ಹಿಂದೆನೆ ಇವರು ಕೆಲ ಮಲಯಾಳಂ ಚಿತ್ರಗಳಲ್ಲಿ ಬಾಲನಟರಾಗಿ ನಟಿಸಿದ್ದಾರೆ. ಪೂರ್ಣ ಪ್ರಮಾಣದ ನಟನೆಯನ್ನ ತಡವಾಗಿ ಶುರು ಮಾಡದಂತ ಸೌಬಿನ್ 2015ರಲ್ಲಿ ಬಂದಂತ ಪ್ರೇಮಂ ಚಿತ್ರದಲ್ಲಿ ನಟಿ ಸಾಯಿ ಪಲ್ಲವಿ ಅವರ ಜೊತೆ ವೇದಿಕೆಯನ್ನ ಹಂಚಿಕೊಂಡಿದ್ರು. ಇದರಲ್ಲಿ ಅವರು ಪಿಟಿ ಮಾಸ್ಟರ್ ಆಗಿ ಮಾಡದಂತ ಪಾತ್ರ ಎಲ್ಲರ ಜನಮನವನ್ನ ಗೆದ್ದಿತ್ತು. ಮುಂದೆ 2019ರಲ್ಲಿ ಬಂದಂತ ಕುಂಬಲಾಂಗಿ ನೈಟ್ಸ್ ಚಿತ್ರದಲ್ಲಿ ನಾಯಕರಾಗಿ ನಡೆಸಿದಂತ ಇವರ ಪಾತ್ರ ಜನಮೆಚ್ಚುಗೆಯನ್ನ ಪಡೆದಿತ್ತು. ಇದು ಹಾಗೂ ಕಳೆದ ವರ್ಷ ಬಂದಂತ ಇವರ ಮಂಜುಮೇಲ್ ಬಾಯ್ಸ್ ಚಿತ್ರಗಳ ಮೂಲಕ ಇವರು ಮಲಯಾಳಂನ ಹೊರತಾಗಿ ಕನ್ನಡ ಹಾಗೂ ಇತರ ಭಾಷಿಕರ ಅಭಿಮಾನಿಗಳಿಗೂ ಹತ್ರ ಆಗ್ತಾ ಹೋದ್ರು. ನಿರ್ದೇಶನದಲ್ಲೂ ಕೂಡ ಅತೀವ ಆಸಕ್ತಿ ಇರುವಂತ ಸೌಬಿನ್ ತಾವು ನಿರ್ದೇಶನ ಮಾಡದಂತ ಮೊದಲ ಚಿತ್ರ ಪರವ 2017ರಲ್ಲಿ ತೆರೆಕಂಡಂತ ಇದರಲ್ಲಿ ಅವರು ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆದಂತ ಒಬ್ಬ ನಟನಾಗಿ ನಟಿಸಿದ್ರು. ಈ ಒಂದು ಸಿನಿಮಾ ಕೆಲವು ಕೇಂದ್ರಗಳಲ್ಲಿ ಆಗ 100 ದಿನಕ್ಕೂ ಕೂಡ ಮೇಲ್ಪಟ್ಟು ಚಿತ್ರ ರನ್ ಆಗಿತ್ತು. ಆ ವರ್ಷದ ಮಲಯಾಳಂನ ಅತಿ ಹೆಚ್ಚು ಯಶಸ್ವಿ ಚಿತ್ರ ಅಂತ ಇದು ಕರೆಸ್ಕೊಂಡಿತ್ತು. ಇನ್ನು ಮಂಜುಮೇಲ್ ಬಾಯ್ಸ್ ಚಿತ್ರ ಕಳೆದ ವರ್ಷ ದಕ್ಷಿಣ ಭಾರತದಿಂದ ತೀವ್ರ ಸೆನ್ಸೇಷನ್ ಅನ್ನ ಉಂಟುಮಾಡದಂತ ಚಿತ್ರ. ಮಲಯಾಳಂನ ಸಿನಿಮಾ ಚರಿತ್ರೆಯಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡಂತ 2ನೇ ಚಿತ್ರ ಅಂತ ಇದು ಹೆಸರನ್ನ ಪಡೆಯಿತು. ಮಲಯಾಳಂನ ಸ್ಟಾರ್ ಹೀರೋಗಳಾದಂತ ಮೋಹನ್ ಲಾಲ್ ಮತ್ತು ಮಮ್ಮೂಟಿ, ಫಹದ್ ಫಾಜಿಲ್ ಈ ರೀತಿ ಮೊದಲಾದವರ ಜೊತೆ ನಡೆಸಿರುವಂತಹ ಸೌಬಿನ್ ನಟನೆ ಜೊತೆಗೆ ತಮ್ಮ ವಿಭಿನ್ನ ಪಾತ್ರಗಳ ಮೂಲಕ ಗುರುತಿಸಿಕೊಂಡಂತ ನಟ. ಇವರು ನಟನೆ ಶುರು ಮಾಡಿದೆ ಒಂದು ಆಕಸ್ಮಿಕ ಅಂತ ಹೇಳಬಹುದು. +2 ತರಗತಿ ಮುಗಿಸಿ ರಜೆಯ ಸಮಯ ಅಂತ ಮನೇಲಿದ್ದಂತ ಇವರು ಒಂದ್ಸಲ ತಮ್ಮ ತಂದೆಯವರು ಇದ್ದಂತ ಶೂಟಿಂಗ್ ಸ್ಥಳಕ್ಕೆ ಏನೋ ಕಾರ್ಯನಿಮಿತ್ತ ಹೋಗ್ತಾರೆ. ಅದು 2002ರ ಸಮಯದ ಮಾತು. ಆಗ ಇವರ ತಂದೆ ಕಯೆತ್ತುಂ ದೂರತ್ ಅನ್ನುವಂತ ಚಿತ್ರದ ನಿರ್ದೇಶನವನ್ನ ಮಾಡ್ತಿದ್ರು. ಅಲ್ಲಿಯ ಒಂದು ಆಡಿಟೋರಿಯಂನಲ್ಲಿ ಅವತ್ತೇ ಒಂದು ಸಾಂಗ್ ಶೂಟಿಂಗ್ ಕೂಡ ನಡೀತಾ ಇತ್ತು. ಬಿಳಿ ಶರ್ಟ್ ಅನ್ನು ಧರಿಸಿ ಅಲ್ಲಿಗೆ ಬಂದಿದ್ದಂತ ಸೌಬಿನ್ ಅಲ್ಲೇ ಇದ್ದಂತ ಒಂದು ಚೇರ್ ಮೇಲೆ ಕೂತು ಆಸಕ್ತಿಯಿಂದ ಆ ಒಂದು ಶೂಟಿಂಗ್ ಅನ್ನ ನೋಡ್ತಿದ್ರು. ಆಗ ಇವರನ್ನು ಕೂಡ ಬ್ಯಾಕ್ ಗ್ರೌಂಡ್ ನಲ್ಲಿ ನಿಲ್ಲಿಸಿ ಹಿನ್ನೆಲೆ ಡ್ಯಾನ್ಸ್ ಮಾಡೋದಕ್ಕೆ ಸೂಚಿಸಿದಾಗ ಆ ಒಂದು ಸಾಂಗ್ ನಲ್ಲಿ ಇವರು ಹಿಂದ್ಗಡೆ ಕಾಣಿಸ್ಕೊಂಡಿದ್ರು. ಇದು ಮುಗಿದ ನಂತರ ಅವರು ಅವ್ರ ತಂದೆ ಬಳಿ ತಮ್ಮ ಕೆಲಸವನ್ನ ಮುಗಿಸಿ ಹೊರಟು ಹೋಗ್ತಾರೆ. ಅಲ್ಲಿಂದ ಹೊರಟ ನಂತರ ಮತ್ತೆ ಅಲ್ಲಿ ಅವರು ಬರ್ದೇ ಇದ್ರು ಕೂಡ ಅವರ ತಲೆಯಲ್ಲಿ ಆ ಒಂದು ಶೂಟಿಂಗ್ ಸ್ಥಳದ ವಾತಾವರಣ ತೊಯ್ದಾಡ್ತಾ ಇತ್ತು. ನಾನು ಕೂಡ ಅಲ್ಲಿಗೆ ಬಂದು ಸಿನಿಮಾ ನಿರ್ದೇಶನ ಮಾಡೋದನ್ನ ಕಲ್ತ್ಕೊಳ್ಳಂತ ಅವ್ರ ತಂದೆಗೆ ಇವ್ರು ಕೇಳಿದಾಗ ಅವ್ರ ತಂದೆ ಒಪ್ಕೊಂಡ್ರು. ಆದ್ರೆ ಅದು ತಮ್ಮ ಚಿತ್ರದಲ್ಲಿ ಅಲ್ಲ, ಬದಲಿಗೆ ಬೇರೊಬ್ಬರ ನಿರ್ದೇಶನದಲ್ಲಿ. ಆಗ ಸಿದ್ದಿಕ್ ಅನ್ನುವರ ಕ್ರೋನಿಕ್ ಬ್ಯಾಚುಲರ್ ಚಿತ್ರದ ಶೂಟಿಂಗ್ ನಡೀತಾ ಇತ್ತು. ಅದರಲ್ಲಿ
ಮಲಯಾಳಂನ ಸ್ಟಾರ್ ನಟರಾದಂತ ಮಮ್ಮೂಟಿ ಅವರು ಕೂಡ ಹೀರೋ ಆಗಿದ್ರು. 2003ರಲ್ಲಿ ತೆರೆಕಂಡಂತ ಇದರಲ್ಲಿ ಈ ಸೌಬಿನ್ ರವರು ನಿರ್ದೇಶನದ ಕೆಲ ಪ್ರಾಥಮಿಕ ಅಂಶಗಳನ್ನ ಕಲ್ತ್ಕೊಳ್ತಾರೆ. ಈ ರೀತಿ ಬೇರೆ ಯಾವುದೋ ಕೆಲಸಕ್ಕೆ ಅವ್ರ ತಂದೆ ಬಳಿ ಹೋಗಿದ್ದಾಗ ಅಚಾನಕ್ ಆಗಿ ಸಿಕ್ಕಂತ ಸಿನಿಮಾ ಅವಕಾಶದಿಂದ ಅವರು ಮುಂದೆ ನಿರ್ದೇಶನ ಕಲಿತು ನಟನೆ ಕೂಡ ಮಾಡೋದಕ್ಕೆ ಸ್ಫೂರ್ತಿಯನ್ನ ಕೊಟ್ಟಿತ್ತು. ಬೇಸಿಗೆ ರಜೆಯ ಸಮಯದಲ್ಲಿ ಅವರು ನಿರ್ದೇಶನದ ಕಲಿಕೆಯನ್ನ ಮುಂದುವರಿಸಿದರು. ರಜೆ ಮುಗಿದಾಗ ಕಾಲೇಜ್ ಶಿಕ್ಷಣವನ್ನ ಕಂಟಿನ್ಯೂ ಮಾಡದಂತ ಸೌಬಿನ್ ವ್ಯಾಸಂಗವನ್ನ ಮಾಡ್ತಾನೆ ಸಿನಿಮಾದಲ್ಲಿ ತೊಡ್ಕೊಂಡಿದ್ರು. ಇದು ಅವರ ಕುಟುಂಬದವರ್ಗು ಅಷ್ಟಾಗಿ ಹಿಡಿಸ್ತಿಲ್ಲ. ಆದ್ರೆ ಈ ಸೌಬಿನ್ಗೆ ಓದ್ನಲ್ಲಿ ಅಂತ ಆಸಕ್ತಿ ಇರ್ಲಿಲ್ಲ. ಮುಂದೆ ತನ್ನ ವಿದ್ಯೆಗೆ ತಕ್ಕ ಮಾರ್ಕ್ ಸಿಕ್ಕಿದ್ರೆ ಸಾಕು ಅನ್ನುವಂತ ಉದ್ದೇಶದಿಂದ ಅವರು ಸ್ಟಡೀಸ್ ನಲ್ಲಿ ಮುಂದುವರೆದ್ರು ಅಷ್ಟೇ. ಆದ್ರೆ ಅವರ ಮುಖ್ಯ ಆಸಕ್ತಿ ಇದ್ದಿದ್ದು ಸಿನಿಮಾದಲ್ಲಿ. ಕಾಲೇಜ್ನಲ್ಲಿ ಅವರು ಗೇಮ್ಸ್, ಸ್ಪೋರ್ಟ್ಸ್, ಫ್ಯಾನ್ಸಿ ಡ್ರೆಸ್ ಶೋ, ಸ್ನೇಹಿತರ ಜೊತೆ ಔಟಿಂಗ್ ಹೀಗೆ ವಿವಿಧ ವಿಷಯಗಳಲ್ಲಿ ಬ್ಯುಸಿ ಇದ್ರು. ಒಂದ್ ಕಡೆ ಓದ್ತಾನೆ ಅವರು ಸಿನಿಮಾಗಳಿಗೆ ಎಡಿಟರ್ ಆಗಿ ಕೆಲಸ ಮಾಡ್ತಿದ್ರು. ಆರಂಭದಲ್ಲಿ ನೋಡಿದ್ರೆ ಅವರು ಫಾಜಿಲ್ ಹಾಗೂ ಸಿದ್ದಿಕ್ ಇಬ್ರು ನಿರ್ದೇಶಕರ ಜೊತೆ ಮಾತ್ರ ಕೆಲಸವನ್ನ ಮಾಡ್ಕೊಂಡಿದ್ರು. ಕ್ರಮೇಣ ಇಲ್ಲಿ ಅವಕಾಶ ಕಡಿಮೆ ಆದಾಗ ಅವರು ರಾಬಿ ಮೆಕಾಡಿನ್, ಬಿ ಸುಕುಮಾರ್, ಸಂತೋಷ್ ಸಿವನ್, ರಾಜಿ ರವಿ ಹಾಗೂ ಅನಿಲ್ ನೀರಜ್ ಈ ರೀತಿ ಹಲವರ ಜೊತೆ ಕೆಲಸ ಮಾಡೋದಕ್ಕೆ ಮುಂದಾಗ್ತಾರೆ. ಅವರೆಲ್ಲರ ಜೊತೆ ಕೆಲಸ ಮಾಡುವಾಗ ಆ ಚಿತ್ರಗಳಲ್ಲಿ ಅವರು ಕೂಡ ಆಗಾಗ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಇದ್ರು. ಹೀಗಿರುವಾಗ ಒಂದ್ಸಾರಿ ಚೌಹಾಣ್ ಎಂಬ ನಿರ್ದೇಶಕರು ಫಾಜಿಲ್ ರವ್ರ ಜೊತೆ ಒಂದು ಚಿತ್ರಕ್ಕೆ ಕಥೆಯನ್ನ ರೆಡಿ ಮಾಡ್ತಿದ್ದಾಗ ಆ ಕತೆಗೆ ಇಬ್ರು ಗೆಳೆಯರ ಪಾತ್ರಗಳು ಬೇಕು ಅಂತ ಅವರು ಫಾಜಿಲ್ಗೆ ಹೇಳ್ತಾರೆ. ಆ ಒಂದು ಸಮಯದಲ್ಲಿ ಫಾಜಿಲ್ ಹಾಗೂ ಸೌಬಿನ್ ಇಬ್ರು ಕೂಡ ನಿಜವಾಗಿಯೂ ಗೆಳೆಯರಾಗಿದ್ರಿಂದ ಆ ಎರಡು ಪಾತ್ರಗಳನ್ನ ನಾವೇ ಮಾಡ್ತೀವಿ ಬಿಡಿ ಅಂತ ಹೇಳ್ತಾರೆ. ಈ ರೀತಿ ಎಲ್ಲರ ಒಪ್ಪಿಗೆಯೊಂದಿಗೆ ತಯಾರಾಗಿ ಬಿಡುಗಡೆ ಕಂಡಂತ ಆ ಒಂದು ಚಿತ್ರದ ಹೆಸರೇ ಅನ್ನಯುಂ ರಸೂಲ್. ಇದು 2013ರಲ್ಲಿ ತೆರೆಕಂಡಂತ ಚಿತ್ರ. ಒಂದು ಕ್ಯಾರೆಕ್ಟರ್ ಬೇಸ್ಡ್ ಪಾತ್ರವಾಗಿ ಅವರು ನಡೆಸಂತ ಮೊದಲ ಚಿತ್ರ ಇದು. ಇದರಲ್ಲಿ ಅವರದ್ದು ಆಂಗ್ಲೋ ಇಂಡಿಯನ್ ರೋಲ್ ಹಾಗೂ ಚಿತ್ರದಲ್ಲಿ ಅವರು ಫಾಜಿಲ್ ಹಾಗೂ ಇತರರಿಗೆ ಒಬ್ಬ ಕಾಮನ್ ಫ್ರೆಂಡ್ ಆಗಿ ನಟಿಸಿದ್ರು. ಇದಾಗಿ ಅದೇ ವರ್ಷ ಕಡಲ್ ಕಣ್ಣೂರ್ ಮಧುಕುಟ್ಟಿ ಅನ್ನುವಂತ ಚಿತ್ರದಲ್ಲೂ ಅವರು ನಟಿಸಿದ್ರು ಹಾಗೂ ಆ ವರ್ಷದ ಕೊನೆಯಲ್ಲಿ 5 ಸುಂದರಿಕಲ್ ಅನ್ನುವಂತ ಚಿತ್ರದಲ್ಲೂ ಒಂದು ಸಣ್ಣ ಪಾತ್ರವನ್ನ ನಿರ್ವಹಿಸಿದ್ರು. 2014ರ ನಂತರ ಮುಂದೆ ಕೆಲವಾರು ಚಿತ್ರಗಳಲ್ಲಿ ಅವರು ನಟಿಸಿದ್ರು ಕೂಡ ಅವರಿಗೆ ದೊಡ್ಡ ಬ್ರೇಕ್ ಥ್ರೂ ಸಿಗೋದಕ್ಕೆ ಸಹಾಯವನ್ನ ಮಾಡದಂತ ಚಿತ್ರ ಅಂದ್ರೆ ಅದು ಪ್ರೇಮಂ. ಇದರಲ್ಲಿ ಅವರ ಶಿವ ಎಂಬ ಹೆಸರಿನ ಪಿಟಿ ಟೀಚರ್ ಪಾತ್ರ ಇಡೀ ಚಿತ್ರದ ಸಕ್ಸಸ್ಗೆ ಕಾರಣ ಆಗಿತ್ತು. ಇನ್ನು ಅದೇ ವರ್ಷದಲ್ಲಿ ಅವರು ಲೋಹಂ ಹಾಗೂ ರಾಣಿ ಪದ್ಮಿನಿ ಎಂಬ ಚಿತ್ರಗಳಲ್ಲೂ ಕೂಡ ನಟಿಸಿದ್ರು. ಈ ಒಂದು ಸಿನಿಮಾಗಳಲ್ಲೂ ಕೂಡ ಹಾಸ್ಯಮಯ ಪಾತ್ರಗಳ ಮೂಲಕ ಜನರನ್ನ ರಂಜಿಸುವಂತ ಸೌಬಿನ್ ಮರುವರ್ಷ ಸಲ್ಮಾನ್ ರವರ ನಿರ್ದೇಶನದ ಚಾರ್ಲಿ ಅನ್ನುವಂತ ಚಿತ್ರದಲ್ಲಿ ಸುನ್ನಿ ಕುಟನ್ ಎಂಬ ಹೆಸರಿನ ಪಾತ್ರವನ್ನ ನಿರ್ವಹಿಸಿದ್ರು. ಇದರಲ್ಲೂ ಕೂಡ ಅವರ ಹಾವ ಭಾವ ಹಾಗೂ ಹಾಸ್ಯದ ಮ್ಯಾನರಿಸಂ ತುಂಬಾ ಚೆನ್ನಾಗೇನೆ ಮೂಡಿಬಂದಿತ್ತು. 2016ರ ಅದೇ ವರ್ಷ ಅವರು ಮಹೇಶಂತೆ ಪ್ರತಿಕಾರಂ ಎಂಬ ಚಿತ್ರದಲ್ಲೂ ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ನಟಿಸಿದ್ರು. ಇದರಲ್ಲಿ ನಟ ಫಹದ್ ಫಾಜಿಲ್ ರವರ ಜೊತೆ ವೇದಿಕೆಯನ್ನು ಹಂಚಿಕೊಂಡಂತ ಸೌಬಿನ್ ಇದರಲ್ಲೂ ಕೂಡ ತಮ್ಮ ಹಾಸ್ಯದ ಕಚಗುಳಿಯನ್ನ ಇಡುವ ಮೂಲಕ ಜನರನ್ನ ನಗಿಸಿದ್ರು. ಮುಂದೆ ಸುಕುಮಾರ್ ರವರ ಜೊತೆ ಕಾಲಿ ಅನ್ನುವಂತ ಚಿತ್ರದಲ್ಲಿ ಅವರು ಅಭಿನಯಿಸ್ತಾರೆ. ವೀಕ್ಷಕರೇ, ಯಾವುದೇ ಪಾತ್ರಕ್ಕೆ ಇವರು ಆಯ್ಕೆಯಾಗಲಿ, ಅದರ ಕತೆ ಹೇಗೆ ಇರಲಿ, ಹೆಚ್ಚು ಸಮಯ ಅದರ ನಿರ್ದೇಶಕ ಹಾಗೂ ಅದರ ಇತರೆ ತಾಂತ್ರಿಕ ವರ್ಗದವರ ಜೊತೆ ಬೆರೆತು ಆ ಕಥೆಯ ಮಹತ್ವದ ಸಾರ ಹಾಗೂ ಪಾತ್ರದ ಪ್ರಾಮುಖ್ಯತೆಯನ್ನ ಸಾಧ್ಯವಾದಷ್ಟು ಅರ್ಥೈಸಿಕೊಂಡು ಅದಕ್ಕೆ ತಕ್ಕಂತೆ ತಮ್ಮ ಹಾವ ಭಾವ, ನಟನೆ, ಸಂಭಾಷಣೆ ಶೈಲಿ ಇದೆಲ್ಲವನ್ನೂ ಕೂಡ ಮಾರ್ಪಡಿಸಿಕೊಂಡು ತೆರೆಯ ಮೇಲೆ ನಡೆಸಿ ಆ ಪಾತ್ರಕ್ಕೆ ಪೂರಕವಾಗಿ ಪೋಷಣೆ ಮಾಡುವಂತ ಕೆಲವೇ ಅಪರೂಪದ ಕಲಾವಿದರಲ್ಲಿ ಈ ಸೌಬಿನ್ ಕೂಡ ಒಬ್ರು. ಇವರು ಯಾವುದೇ ಪಾತ್ರ ಮಾಡಲಿ ಅವ್ರ ಹೊರತಾಗಿ ಅದನ್ನ ಅಷ್ಟು ಅಚ್ಚುಕಟ್ಟಾಗಿ ನೈಜವಾಗಿ ಇತರರಿಗೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಇಂಪ್ರೆಷನ್ ಉಳಿಸುವಂತ ನಟ ಅವರು. ಇನ್ನು ಅವರ ನಟನೆಯ ಸುಡಾನಿ ಫ್ರಮ್ ನೈಜೀರಿಯಾ ಚಿತ್ರಕ್ಕೆ 5 ಕೇರಳ ಸ್ಟೇಟ್ ಅವಾರ್ಡ್ ಜೊತೆ 2 ನ್ಯಾಷನಲ್ ಅವಾರ್ಡ್ಗಳು ಕೂಡ ಲಭ್ಯ ಆಗಿದ್ದು. ಇವರ ನಟನೆಯ ಹೆಚ್ಚಿನ ಚಿತ್ರಗಳು ಕಮರ್ಷಿಯಲ್ ಆಗಿ ತೀವ್ರ ಸಕ್ಸಸ್ ಕಂಡಂತ ಚಿತ್ರಗಳು ಹಾಗೂ ಮಲಯಾಳಂನಲ್ಲಿ ಸಾಕಷ್ಟು ಹಣ ಮಾಡಿ ಲಾಭವನ್ನ ಗಳಿಸಿದಂತ ಚಿತ್ರಗಳು ಕೂಡ ಹೌದು. ಆದ್ರೆ ಸೌಬಿನ್ ಇಷ್ಟೆಲ್ಲ ಚಿತ್ರಗಳಲ್ಲಿ ತಮ್ಮ ಅಭಿನಯದ ಛಾಪನ್ನ ಸೃಷ್ಟಿ ಮಾಡಿದ್ರು ಕೂಡ ಇಲ್ಲಿ ಇವತ್ತಿನ ಈ ಒಂದು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ನಲ್ಲಿ ದೇಶವ್ಯಾಪಿಯಾಗಿ ಯಾವುದೇ ನಟ ಎಲ್ರಿಗೂ ಪರಿಚಯ ಆಗಬೇಕು ಅಂದ್ರೆ ಅವರು ದೊಡ್ಡ ದೊಡ್ಡ ವಿಶ್ವಮಾನ್ಯ ಸ್ಟಾರ್ಗಳ ಜೊತೆ ಎಲ್ಲಾ ಭಾಷೆಗಳಲ್ಲೂ ಕೂಡ ರಿಲೀಸ್ ಆಗುವ ಪ್ಯಾನ್ ಇಂಡಿಯಾ ಚಿತ್ರಗಳಲ್ಲಿ ನಟಿಸಿದ್ರೆ ಮಾತ್ರ ದೇಶದ ಜನರಿಗೆ ಅವ್ರ ಬಗ್ಗೆ ಗೊತ್ತಾಗೋದು. ಅದೇ ತರಹ ಸೌಬಿನ್ ಈ ವರ್ಷ ತೆರೆ ಕಂಡಂತ ಲೋಕೇಶ್ ಅವರ ನಿರ್ದೇಶನದ ಕೂಲಿ ಚಿತ್ರದಲ್ಲಿ ತಮ್ಮ ವಿಶಿಷ್ಟ ಅಭಿನಯ ಮತ್ತು ಡ್ಯಾನ್ಸ್ ನಿಂದಾಗಿ ಓವರ್ ನೈಟ್ ಜನಪ್ರಿಯರಾದ್ರು. ಈ ಒಂದು ಹೆಸರು, ಯಶಸ್ಸು, ಖ್ಯಾತಿ, ಜನಪ್ರಿಯತೆ ಅವರಿಗೆ ಹೊಸದೇನಲ್ಲವಾದರೂ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಅವರು ಮಿಂಚಿದ್ದು ಇದೇ ಮೊದಲು ಅಂತಾನೆ ಹೇಳಬಹುದು. ಸಾಕಷ್ಟು ತಡವಾಗಿ ಅವರು ಕ್ಯಾರೆಕ್ಟರ್ ಓರಿಯೆಂಟೆಡ್ ಪಾತ್ರಗಳ ಮೂಲಕ ಪಾಪ್ಯುಲಾರಿಟಿಯನ್ನ ಪಡೆದವರು. ಈಗಂತೂ ಕೂಲಿ ಸಿನಿಮಾದ ಮೂಲಕ ಅವರು ದೇಶದ ಬಹುಬೇಡಿಕೆ ನಟರಲ್ಲಿ ಒಬ್ಬರಾಗಿದ್ದಾರೆ. ಜಾಮಿಯಾ ಜಹೀರ್ ಎಂಬುವರನ್ನ 2017 ಡಿಸೆಂಬರ್ನಲ್ಲಿ ಪ್ರೀತಿಸಿ ಮದುವೆಯಾಗಿರುವಂತಹ ಸೌಬಿನ್ ದಂಪತಿಗೆ ಒಬ್ಬ ಮಗ ಇದ್ದಾನೆ. ಇವ್ರ ಪತ್ನಿ ಕೊಚ್ಚಿಯಲ್ಲಿ ಒಬ್ಬ ಮಾರ್ಕೆಟಿಂಗ್ ಪ್ರೊಫೆಷನಲ್ ಆಗಿ ಗುರುತಿಸಿಕೊಂಡಂತ ಮಹಿಳೆ. ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಕೂಡ ಈಗಾಗಲೇ ಗುರುತಿಸಿಕೊಂಡಂತ ಸೌಬಿನ್ ತಮ್ಗೆ ಇದ್ದಂತ ಸಿನಿಮಾದ ಆಸಕ್ತಿಯಿಂದ ಈಗಾಗಲೇ ಒಂದಿಡೀ ಜನವರ್ಗವನ್ನೇ ಬಹುವಾಗಿ ಆವರಿಸಿಕೊಂಡಂತ ನಟ. ಇಂಥ ಪ್ರತಿಭಾವಂತ ಕಲಾವಿದರು ನಮ್ಮ ನಡುವೆ ಬಹಳ ಅಪರೂಪ. ಕಲೆ ಅನ್ನೋದು ಯಾರಪ್ಪನ ಸ್ವತ್ತು ಅಲ್ಲ. ಅದೇ ತರಹ ಹೆಸರು, ಖ್ಯಾತಿ ಹಾಗೂ ಯಶಸ್ಸುಗಳು ಇಲ್ಲಿ ಯಾರ ಮನೆಯ ಆಳುಗಳು ಕೂಡ ಅಲ್ಲ. ಪ್ರತಿಭೆ ಹಾಗೂ ಡೆಡಿಕೇಶನ್ ಇರುವ ಕಡೆ ಅವು ತಾಂತಾನೆ ಬರ್ತವೆ. ಆದ್ರೆ ಅದಕ್ಕೆ ತಕ್ಕ ಶ್ರಮ ಹಾಗೂ ವ್ಯವಧಾನ ಮುಖ್ಯ ಅಂತ ರೂಪಿಸಿದವರಲ್ಲಿ ಸೌಬಿನ್ ಶಾಹಿರ್ ಕೂಡ ಪ್ರಧಾನರು. ವೀಕ್ಷಕರೇ, ಇದಿಷ್ಟು ಈ ಸೌಬಿನ್ ಬಗ್ಗೆ ಇರುವಂತಹ ಒಂದಷ್ಟು ಮಾಹಿತಿ.
ಇನ್ನು ಮುಂದೆ ಕೂಡ ಅವರಿಗೆ ಹೆಚ್ಚಿನ ಅವಕಾಶಗಳು ಸಿಗಲಿ ಹಾಗೂ ಆ ಮೂಲಕ ಅವರು ಇನ್ನಷ್ಟು ಎತ್ತರಕ್ಕೆ ಏರ್ಲಿ ಅನ್ನುವಂತ ಶುಭಾಕಾಂಕ್ಷೆಯಿಂದ ಹಾಗೂ ಅವರಿಗೆ ಮತ್ತೊಮ್ಮೆ ಈ ಒಂದು ವಾಹಿನಿಯ ಹಾಗೂ ಇದರ ಎಲ್ಲಾ ವೀಕ್ಷಕರ ಪರವಾಗಿ ಶುಭಾಶಯವನ್ನು ಹಾರೈಸ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.